ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರಿ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 2 ವಿಷಯದ ಬಗ್ಗೆ ತಿಳಿಸ್ತೀನಿ. ಮೊದಲನೇದಾಗಿ ಪಿಂಚಣಿ ಹಣ, ಈ ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು. ಸೊ ಈ ಥರ ಯಾರೆಲ್ಲ ಪಿಂಚಣಿ ಹಣ ತಗೋತಿರ್ತೀರಾ, ನಿಮಗೆ ಈ ತಿಂಗಳು ಹಣ ಬಂದಿಲ್ಲ, ಹಾಗೆ ಮುಂದಿನ ತಿಂಗಳು ಕೂಡ ಬರೋದಿಲ್ಲ, ಯಾಕೆ ಏನು ಇನ್ನು ಮುಂದೆ ಪಿಂಚಣಿ ಹಣ ಬರೋದೇ ಇಲ್ವಾ ಅಂತ ಕೇಳೋರಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಮನೇಲಿ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು ಈ ಒಂದು ಯೋಜನೆಗಳಿಂದ ಹಣ ತಗೋತಿದ್ದಾರೆ ಅಂದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಸಂಪೂರ್ಣವಾಗಿ ನೋಡಿ. ನೀವು ಈ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಪಿಂಚಣಿ ಹಣ ಬರೋದಿಲ್ಲ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟು, ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 27ನೇ ಕಂತಿನ ಹಣ ಆಗಿರ್ಬೋದು ಅಥವಾ 28ನೇ ಕಂತಿನ ಹಣ ಆಗಿರ್ಬೋದು ಬಂದಿಲ್ದವರಿಗೆ ಯಾವಾಗ ಬರುತ್ತೆ, ಅಥವಾ 27ನೇ ಕಂತಿನ ಹಣ ಬಂದಿಲ್ದವರಿಗೆ ಯಾವಾಗ ಬರುತ್ತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಬನ್ನಿ ಒನ್ ಬೈ ಒನ್ ನೋಡ್ಕೊತಾ ಹೋಗೋಣ. ಮೊದಲನೇದಾಗಿ ನಾನು ಆಗಲೇ ಹೇಳಿದಂಗೆ ಪಿಂಚಣಿ ಹಣ ಅಂದರೆ ಕೆಲವರು ವೃದ್ಧಾಪ್ಯ ವೇತನ ಹಣ ತಗೋತಿರ್ತಾರೆ, ಕೆಲವರು ಅಂಗವಿಕಲರ ವೇತನ, ಹಾಗೆ ಸಂಧ್ಯಾ ಸುರಕ್ಷಾ ಯೋಜನೆ. ಸೊ ಈ ಥರ ಸಾಕಷ್ಟು ಪಿಂಚಣಿ ಹಣ ತಗೋತಿರ್ತೀರ. 800 ರೂಪಾಯಿ ಆಗಿರ್ಬೋದು, ಕೆಲವೊಬ್ರಿಗೆ 1200 ರೂಪಾಯಿ ಸಿಗುತ್ತೆ. ಸೊ ಈ ಥರ ಹಣ ತಗೊಳ್ತಿದ್ದವರಿಗೆ ಈ ತಿಂಗಳು ನಿಮಗೆ ಹಣ ಬಂದಿಲ್ಲ, ಹೌದಲ್ವಾ? ಯಾಕಂದರೆ ಮುಂದಿನ ತಿಂಗಳು ಕೂಡ ಹಣ ಬರೋಲ್ಲ. ಯಾಕೆ ಅಂತಂದರೆ ಕೆಲವು ರೂಲ್ಸ್ನ ತಂದಿದ್ದಾರೆ, ಈ ಹೊಸ ಆದೇಶನ. ಈ ಆದೇಶನ ಪಾಲಿಸಿದವರಿಗೆ ಮಾತ್ರ ಮುಂದೆ ನೆಕ್ಸ್ಟು ತಿಂಗಳಿಂದ ನಿಮಗೆ ಹಣ ಬರುವಂಥದ್ದು. ನೀವು ಇದನ್ನು ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಯಾವುದೇ ರೀತಿ ಮುಂದೆ ಪಿಂಚಣಿ ಹಣ ಬರೋದಿಲ್ಲ. ಯಾಕಪ್ಪ ಈ ಥರ ಇಷ್ಟು ದಿನ ಇದ್ದಿದ್ದು ಈ ಥರ ಮಾಡ್ತಿದ್ದಾರೆ ಅಂದರೆ ಪಿಂಚಣಿ ಹಣ ತುಂಬಾ ಜನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ ಅಂದ್ಬಿಟ್ಟು ಸರ್ಕಾರದವರಿಗೆ ತುಂಬಾ ಇದು ಲಾಸ್ ಆಗ್ತಿದೆ. ಹಾಗೆ ತುಂಬ ಡೌಟ್ ಕೂಡ ಬಂದಿದೆ. ಈಗ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಈಗ 60 ವರ್ಷ ಮೇಲ್ಪಟ್ಟವ್ರಿಗೆ ಈ ಥರ ಪಿಂಚಣಿ ಹಣ ತೊಗೊಳೋದಾಗಿರ್ಬೋದು, ಅಥವಾ ಕೆಲವ್ರಿಗೆ ವೈಕಲ್ಯನ ಇರೋದಿಲ್ಲ, ಸೊ ಸುಳ್ಳು ಸರ್ಟಿಫಿಕೇಟ್ ತೊಗೊಂಡು ಅಂಗವಿಕಲರ ವೇತನ ತೊಗೊಳ್ಳೋ ಅಂಥದ್ದು. ಸೊ ಈ ಥರ ಎಲ್ಲ ಆಗ್ತಿರೋದ್ರಿಂದ ತುಂಬ ಜನ ಸುಳ್ಳು ಡಾಕ್ಯುಮೆಂಟ್ನ ಕೊಟ್ಟು ಹಣ ತೊಗೊತಿರೋದ್ರ ಬಗ್ಗೆ ಸರ್ಕಾರಕ್ಕೂ ಕೂಡ ವಿಷಯ ಗೊತ್ತಾಗಿ, ಹಾಗಾಗಿ ಈ ಕೆಳಗಿನ ಡಾಕ್ಯುಮೆಂಟ್ನ ಕೊಟ್ಟರೆ ಅಂಥವರಿಗೆ ಮಾತ್ರ ನಾವು ಇನ್ನು ಮುಂದೆ ಪಿಂಚಣಿ ಹಣ ಹಾಕೋದು ಅಂದ್ಬಿಟ್ಟು ಇದ್ರ ಬಗ್ಗೆ ಯಾರೆಲ್ಲ ಅರ್ಹರಿದ್ದಾರೆ ಅನರ್ಹರಿದ್ದಾರೆ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಒಂದು ನೋಟಿಸ್ನ ಕಳಿಸಿದ್ದಾರೆ ಎಲ್ಲರ ಮನೆಗೂ. ಯಾರೆಲ್ಲ ಈ ನಾನು ಆಗಲೇ ಹೇಳ್ದಂಗೆ ಎಲ್ಲ ಪಿಂಚಣಿ ಯಾರೆಲ್ಲ ಫಲಾನುಭವಿಗಳಿದ್ದೀರಾ, ನೀವು ಅರ್ಹರಿದ್ದೀರೋ ಅನರ್ಹರಿದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಕಳಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳ್ದಂಗೆ ವೃದ್ಧಾಪ್ಯ ವೇತನ ಹಣ ತಗೋತಿರ್ತೀರಾ, ಅಥವಾ ಸಂಧ್ಯಾ ಸುರಕ್ಷಾ ಹಣ ತಗೋತಿರ್ತೀರಾ, ಅಥವಾ ಅಂಗವಿಕಲರ ವೇತನ, ವಿಧವಾ ವೇತನ, ಸೊ ಈ ಥರ ಎಲ್ಲ ಯಾರ್ಯಾರು ತಗೋತಿರ್ತೀರಾ ಪ್ರತಿಯೊಬ್ಬರಿಗೂ ಕೂಡ ಅವರವರ ಮನೆಗೆ ನೋಟಿಸ್ನ ಕಳಿಸ್ತಿದ್ದಾರೆ. ಸೊ ಈ ನೋಟಿಸಲ್ಲಿ ಏನಿದೆ ಅಂದರೆ ಕೆಲವು ಡಾಕ್ಯುಮೆಂಟ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ನೋಟಿಸ್ ಬಂದಿರೋ 3 ದಿವಸದೊಳಗೆ ನೀವು ನಿಮ್ಮ ಹತ್ತಿರದ ವಿಲೇಜ್ ಅಕೌಂಟೆಂಟ್ಗೆ ನೀವು ಆ ಡಾಕ್ಯುಮೆಂಟ್ನೆಲ್ಲ ತೊಗೊಂಡೋಗಿ ಕೊಡಬೇಕು. ಆ ಡಾಕ್ಯುಮೆಂಟ್ನ ತೊಗೊಂಡೋಗಿ ಕೊಟ್ಟರೆ ಮಾತ್ರ ನಿಮಗೆ ನೆಕ್ಸ್ಟ್ ವೆರಿಫೈ ಮಾಡಿ ನೆಕ್ಸ್ಟ್ ತಿಂಗಳಿಂದ ಪಿಂಚಣಿ ಹಣ ಬರುವಂಥದ್ದು. ಸೊ ನೀವೇನಾದರೂ ಅಕಸ್ಮಾತ್ ನೀವು ಫಲಾನುಭವಿಗಳಿದ್ದೀರಪ್ಪ, ಈಗ ಅಕಸ್ಮಾತ್ ನಿಮ್ಗೆ 60 ವರ್ಷ ಆಗಿದೆ ಅಂದರೂ ಕೂಡ ನೀವು ಡಾಕ್ಯುಮೆಂಟ್ನ ಕೊಟ್ಟಿಲ್ಲ ಅಂದರೆ ನೀವು ಅನರ್ಹರು ಅಂದ್ಬಿಟ್ಟು ಸರ್ಕಾರದವ್ರು ಭಾವಿಸಿ ನಿಮಗೆ ಪಿಂಚಣಿ ಹಣ ಕಟ್ಟಾಗುತ್ತೆ. ಸೊ ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ 60 ವರ್ಷ ದಾಟೇ ಇರಲ್ಲ, ಸುಳ್ಳು ಮಾಹಿತಿ ಕೊಟ್ಟು, ಅಥವಾ ಏನಾಗ್ಬಿಡುತ್ತೆ ಅಂದರೆ ತುಂಬ ಜನ ಬ್ರೋಕರ್ಸ್ ಇರ್ತಾರೆ. ಸೊ ಅವ್ರುಗಳು ಏನು ಮಾಡ್ತಾರೆ, ನಮಗೆ ದುಡ್ಡು ಕೊಡಿ, ಇಷ್ಟು ನಿಮಗೆ ಈ ಪ್ರತಿ ತಿಂಗಳು ಪಿಂಚಣಿ ಹಣ ಬರೋ ಹಾಗೆ ಮಾಡ್ತೀವಿ, ಅಥವಾ ಅಂಗವೈಕಲ್ಯ ಇರೋದೇ ಇಲ್ಲ. ಸೊ ಅಂಥವ್ರು ಕೂಡ ಸುಳ್ಳು ಡಾಕ್ಯುಮೆಂಟ್ ಡಾಕ್ಟರ್ ಹತ್ರ ಇಸ್ಕೊಂಬಂದು ಅವರು ಆ ಥರ ಪಿಂಚಣಿ ಹಣ ತಗೋತಿರ್ತಾರೆ. ಈ ಥರ ಸಾಕಷ್ಟು ಅಂದರೆ ಲಕ್ಷಾಂತರ ಜನ ಈ ಥರ ಮಾಡ್ತಿರ್ತಾರೆ. ಇನ್ನೂ ಏಜ್ ಆಗಿರಲ್ಲ ಅಥವಾ ಏನೂ ತೊಂದರೆನೇ ಇರಲ್ಲ, ಸುಳ್ಳು ಡಾಕ್ಯುಮೆಂಟ್ನ ಕೊಟ್ಟು ಹಣ ತಗೋತಿರ್ತಾರೆ. ಸೊ ಇದೆಲ್ಲ ತಡೆಗಟ್ಟಕ್ಕೆ ಅಂದ್ಬಿಟ್ಟು ಈ ಒಂದು ರೂಲ್ಸ್ನ ಫಾಲೋ ಮಾಡಿರೋದು. ಸೊ ಎಲ್ಲರಿಗೂ ಕೂಡ ಅಂದರೆ ಎಲ್ಲ ಫಲಾನುಭವಿಗಳಿಗೂ ಕೂಡ ನೋಟಿಸ್ನ ಕಳಿಸ್ತಿದ್ದಾರೆ. ಆ ನೋಟಿಸ್ ಇವತ್ತು ನಿಮ್ಮ ಮನೆಗೆ ಬಂದಿದೆ ಅಂದರೆ ಇನ್ನು 3 ದಿವಸದೊಳಗೆ ನೀವು ವಿಲೇಜ್ ಅಕೌಂಟೆಂಟ್ ಹತ್ರ ಡಾಕ್ಯುಮೆಂಟ್ನೆಲ್ಲ ಕೊಡಬೇಕಾಗತ್ತೆ. ಸೊ ಏನೇನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ನನ್ನ ತಿಳಿಸ್ತೀನಿ. ಆ ನೋಟಿಸಲ್ಲೂ ಕೊಟ್ಟಿರ್ತಾರೆ. ಸೊ ಆ ನೋಟಿಸ್ ನಿಮ್ಮ ಮನೆಗೆ ಬಂದಿದೆ ಅಂದರೆ ದಯವಿಟ್ಟು ಆ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ. ಖಂಡಿತವಾಗ ನೆಕ್ಸ್ಟ್ ತಿಂಗಳಿಂದ ನಿಮಗೆ ಪೆನ್ಷನ್ ಹಣ ಬರುವಂಥದ್ದು.
ಸೊ ಇವಾಗ ತಿಳಿಸ್ತಾ ಹೋಗ್ತೀನಿ ನೀವೇನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕಾಗತ್ತೆ ಅಂತ. ಮೊದಲನೇದಾಗಿ ನೀವು ನಿಮ್ಮ ಟಿ ಸಿನ ಕೊಡಬೇಕಾಗತ್ತೆ. ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಅವರ ಸ್ಕೂಲಲ್ಲಿ ಓದ್ತಿದ್ದಾಗ ಕೊಟ್ಟಿರ್ತಾರಲ್ಲ ಟಿ ಸಿ, ಅದನ್ನ ಕೊಡಬೇಕು. ನೀವು ಅನ್ಕೋಬೋದು ತುಂಬ ಜನ ಅಂದರೆ ಇವಾಗ ಅಜ್ಜಿ ತಾತಂದ್ರು ಅವರು ಆ ಕಾಲದಲ್ಲಿ ಓದೇ ಇರಲ್ಲ, ಅವ್ರು ಎಲ್ಲಿಂದ ಟಿ ಸಿ ತರೋದಪ್ಪ ಅಂತಂದರೆ, ಸೊ ಅಕಸ್ಮಾತ್ ನಿಮ್ಮ ಹತ್ರ ಟಿ ಸಿ ಇಲ್ಲ ಅಥವಾ ನೀವು ಓದಿರಲಿಲ್ಲ ಅಂತಂದರೆ ನಿಮಗೆ ನಿಮ್ಮ ಏಜ್ ಇಷ್ಟೇ ಅನ್ನೋದ್ರ ಬಗ್ಗೆ ನೀವು ಡಾಕ್ಟರ್ ಹತ್ರ ಒಂದು ಸರ್ಟಿಫಿಕೇಟ್ ಪ್ರಮಾಣ ಪತ್ರನ ತಗೊಂಡು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಏಜ್ ಇಷ್ಟ ಆಗಿದೆ ಅಪ್ಪ, ಇವಾಗ 60 ವರ್ಷ ಮೇಲ್ ದಾಟಿರೋರಿಗೆ ಈ ಒಂದು ಪಿಂಚಣಿ ಹಣ ತಗೊಳ್ಳುವಂತಹ ಯೋಜನೆ ಇರುತ್ತಲ್ಲ, ಸೊ ನಿಮ್ಗೆ ಏಜ್ ಇಷ್ಟೇ ಇದೆ, ಇವರು ಹೇಳಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ, ಇವರ ವಯಸ್ಸು ಇಷ್ಟು ಅಂದ್ಬಿಟ್ಟು ವೈದ್ಯರ ಹತ್ರ ಡಾಕ್ಟರ್ ಹತ್ರ ಪ್ರಮಾಣ ಪತ್ರನ ತಗೊಂಡು ಅದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಡಾಕ್ಯುಮೆಂಟ್ ಬಂದು ಟಿ ಸಿ ಇಲ್ಲ ಅಂದರೆ ಈ ಡಾಕ್ಯುಮೆಂಟ್ನ ಕೊಡಬೇಕಾಗುತ್ತೆ. ಟಿ ಸಿ ಇದ್ದರೆ ಈ ಡಾಕ್ಯುಮೆಂಟ್ ಕೊಡೋ ನೆಸೆಸಿಟಿ ಇರೋದಿಲ್ಲ. ನೆಕ್ಸ್ಟ್ ನೀವು ರೇಷನ್ ಕಾರ್ಡ್, ಇದು ಕಂಪಲ್ಸರಿಯಾಗಿ ನಿಮ್ಮ ರೇಷನ್ ಕಾರ್ಡ್ನ ಕೊಡಬೇಕಾಗತ್ತೆ. ಹಾಗೆ ನೀವು ಆಧಾರ್ ಕಾರ್ಡ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಯಾರು ಪಿಂಚಣಿ ಹಣ ತಗೋತಿರ್ತೀರಾ ಅವ್ರದ್ದು ಇದೆಲ್ಲ ಡಾಕ್ಯುಮೆಂಟ್ ಕೊಡಬೇಕಾಗಿರೋದು. ಹಾಗೆ ಅಕಸ್ಮಾತ್ ನೀವೇನಾದರೂ ಅಂಗವೈಕಲ್ಯರಾಗಿರ್ತೀರ, ಅಂಗವಿಕಲರ ಯೋಜನೆ ಪಿಂಚಣಿ ಹಣ ತಗೋತಿರ್ತೀರ ಅಂದರೆ ನೀವು ನಿಮಗೆ ಈ ಅಂಗವೈಕಲ್ಯ ಇದೆ ಅಂದ್ಬಿಟ್ಟು ಡಾಕ್ಟರ್ ಸರ್ಟಿಫಿಕೇಟ್ನ ಕೂಡ ಸಬ್ಮಿಟ್ ಮಾಡಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಲಾಸ್ಟ್ ಡಾಕ್ಯುಮೆಂಟ್ ಬಂದು ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ಇದಿಷ್ಟನ್ನು ತೊಗೊಂಡೋಗಿ ನೀವು ನಿಮ್ಮ ಹತ್ತಿರದ ವಿಲೇಜ್ ಅಕೌಂಟೆಂಟಿಗೆ ಕೊಟ್ಟರೆ ನಿಮಗೆ ಅದು ವೆರಿಫೈ ಮಾಡಿ ನಿಮಗೆ ಹೌದು ಇವ್ರು ಅರ್ಹರಿದ್ದಾರೆ, ಇವ್ರು ಪಿಂಚಣಿ ಹಣ ತೊಗೊಳಕ್ಕೆ ಅರ್ಹರು ಅಂದ್ಬಿಟ್ಟು ನಿಮಗೆ ಅವ್ರು ವೆರಿಫೈ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ತಿಂಗಳಿಂದ ಪಿಂಚಣಿ ಹಣ ಬರುವಂಥದ್ದು. ಅಕಸ್ಮಾತ್ ನಾನು ಆಗಲೇ ಹೇಳ್ದಂಗೆ ನೀವು ಅಂಗವೈಕಲ್ಯ ಇದ್ದೀರಾ ಅಥವಾ ನಿಮ್ಗೆ 60 ವರ್ಷ ದಾಟಿದೆ ಅಥವಾ ನೀವು ವಿಧವಾ ವೇತನ ಅಂದರೆ ವಿಧವೆ ಇರ್ತೀರಾ, ಸೊ ಈ ಥರ ಡೆತ್ ಆಗಿರುತ್ತೆ ಅಂಥವ್ರು ನಿಜವಾಗ್ಲೂ ಫಲಾನುಭವಿಗಳಿದ್ರೂ ಕೂಡ ನೀವು ಈ ಡಾಕ್ಯುಮೆಂಟ್ನೆಲ್ಲ ಕೊಟ್ಟಿಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿ ಇನ್ನು ಮುಂದೆ ಪಿಂಚಣಿ ಹಣ ಬರೋದಿಲ್ಲ. ಸೊ ಹಾಗಾಗಿ ಡಾಕ್ಯುಮೆಂಟ್ನ ಮರಿದಲ್ಲೇ ಸಬ್ಮಿಟ್ ಮಾಡಿ 3 ದಿವಸದೊಳಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಪಿಂಚಣಿ ಹಣದ್ರ ಬಗ್ಗೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್. ಯಾಕಂದರೆ ತುಂಬ ಜನ ಪಿಂಚಣಿ ಹಣ ಬರ್ತಾ ಇಲ್ಲ ಮೇಡಮ್, ನಮಗೆ ತಿಳಿಸಿ ಯಾಕೆ ರೀಸನಿಂದ ಬರ್ತಾ ಇಲ್ಲ ಏನು ಅನ್ನೋದ್ರ ಬಗ್ಗೆ. ಸೊ ಇದು ರೀಸನ್ ಆಗಿರುತ್ತೆ. ಸೊ ನಿಮಗೆ ನೋಟಿಸ್ ಬಂತು ಅಂದರೆ ದಯವಿಟ್ಟು ಮಿಸ್ ಮಾಡ್ದಲೇ ಸಬ್ಮಿಟ್ ಮಾಡಿ. ಹಾಗೆ ನಿಮಗೆ ನಿಮ್ಮ ಮನೇಲಿ ಯಾರು ಈ ಥರ ಪಿಂಚಣಿ ಹಣ ತಗೋತಿರಲಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್ಗೆ ಗ್ರೂಪ್ಗಳಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಖಂಡಿತ ಅವರಿಗೆ ನಿಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಸಿಕ್ತಂಗೆ ಆಗುತ್ತೆ. ಇದು ಪಿಂಚಣಿ ಹಣ ಅದ್ರ ಬಗ್ಗೆ ಆಯಿತು. ನೆಕ್ಸ್ಟ್ ಬರೋದಾದರೆ ಗೃಹಲಕ್ಷ್ಮಿ ಹಣ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೂ ತಿಳಿಸಿದ್ದೆ 28ನೇ ಕಂತಿನ ಹಣ ಜಮೆ ಶುರುವಾಗಿದೆ. ಸೊ ಹಾಗಾಗಿ ತಿಂಗಳು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅಂತ ಹೇಳಿದರು. ಬಟ್ ಫಾರ್ಚುನೇಟ್ಲಿ ತುಂಬ ಬೇಗನೆ 28ನೇ ಕಂತಿನ ಹಣ ಜಮೆ ಮಾಡ್ತಿದ್ದಾರೆ. ಫಸ್ಟಿಗೆ ಸಾಕಷ್ಟು ಜನಕ್ಕೆ ತುಂಬ ಜನ ಕಮೆಂಟ್ ಮಾಡಿದರೆ ಅವಾಗ ನಮಗೆ ಬಂದಿಲ್ಲ, ನೀವು ಹೇಳಿದ್ರಿ 28ನೇ ಕಂತಿನ ಹಣ ಜಮೆ ಆಗಿದೆ ಅಂತ, ಬಟ್ ನಮ್ಗೆ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ. ಬಟ್ ಸ್ಟಾರ್ಟಿಂಗು ಬರೀ 2 ಜಿಲ್ಲೆಗೆ ಮಾತ್ರ ಅವರು ಹಣ ಜಮೆ ಮಾಡಿರೋದು, ಬಳ್ಳಾರಿ ಹಾಗೆ ಯಾದಗಿರಿ. ಇವೆರಡು ಜಿಲ್ಲೆಗಳಿಗೆ, ಅಂದರೆ ಬರೀ ಇವೆರಡು ಜಿಲ್ಲೆಗೆ ಬೇರೆ ಯಾರಿಗೂ ಬಂದೇ ಇಲ್ಲ ಅಂತಲ್ಲ, ಬಟ್ ಮೋಸ್ಟ್ ಆಫ್ ದ ಫಲಾನುಭವಿಗಳು ಈ ಜಿಲ್ಲೆಯವರಾಗಿದ್ರಂತೆ, ಬಳ್ಳಾರಿ ಹಾಗೆ ಯಾದಗಿರಿ. ಸೊ ಈ ಜಿಲ್ಲೆಯವರಿಗೆ ಜಾಸ್ತಿ ಜನಕ್ಕೆ 28ನೇ ಕಂತಿನ ಹಣ ಸ್ಟಾರ್ಟಿಂಗ್ 2-3 ದಿವಸದಲ್ಲಿ ಬಂದಿದೆ. ಸೊ ಇವಾಗ ಬೇರೆ ಎಲ್ಲ ಕಡೆಗೂ ಕೂಡ ಜಮೆ ಮಾಡ್ತಾರೆ. ಸೊ ನೀವು ಕಮೆಂಟ್ ಮಾಡಿ ನಿಮಗೆ 28ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ. ಬಂದಿದ್ರು ಕಮೆಂಟ್ ಮಾಡಿ, ಬಂದಿಲ್ಲ ಅನ್ನೂ ಕೂಡ ಕಮೆಂಟ್ ಮಾಡಿ. ಹಾಗೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ. ನಾನು ಯಾಕೆ ಈ ಥರ ಹೇಳ್ತೀನಿ ಈ ಜಿಲ್ಲೆ ಮೆನ್ಷನ್ ಮಾಡಿ ಅಂತಂದರೆ, ಅಕಸ್ಮಾತ್ ನಿಮ್ಮೂರವರೇ ನೋಡಿರ್ತಾರೆ ಅಥವಾ ನಿಮ್ಮ ಅಕ್ಕಪಕ್ಕದೂರವರೇ ನೋಡಿರ್ತಾರೆ ಅಂದರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ, ಓಕೆ ನಮ್ಮ ಜಿಲ್ಲೆಯವ್ರಿಗೂ ಬರ್ತಿದೆಯಪ್ಪ ಹಣ, ಹಾಗಾದರೆ ನಮಗೂ ಬರುತ್ತೆ, ಅಥವಾ ನಮ್ಮ ಜಿಲ್ಲೆಯವ್ರಿಗೆ ಇನ್ನೂ ಬಂದಿಲ್ಲ, ನಮಗೆ ನೆಕ್ಸ್ಟ್ ಬರುತ್ತೇನೋ ಅನ್ನೋ ಒಂದು ಹೋಪ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಕಮೆಂಟ್ ಮಾಡಿ ಅಂತ ಹೇಳೋದು. ತುಂಬ ಜನ ಕಮೆಂಟೇ ಮಾಡಲ್ಲ, ವಿಡಿಯೋ ನೋಡ್ತೀರಾ, ಲೈಕ್ ಮಾಡಿರಲ್ಲ, ಸೊ ಕಮೆಂಟ್ ಮಾಡಿರಲ್ಲ. ನೀವು ಕಮೆಂಟ್ ಮಾಡಿ ಅಲ್ಲ, ನೀವು ಕಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ, ಓಕೆ ನಿಮಗೂ ಹಣ ಬಂದಿದೆ, ನಿಮ್ಮ ಜಿಲ್ಲೆಗೂ ಬಂದಿದೆ ಅಂತ. ನಿಮ್ಮ ಜಿಲ್ಲೆಯವರು ಯಾರೇ ನೋಡ್ತಿದ್ರು ಕೂಡ ಅವ್ರಿಗೂ ಇನ್ಫಾರ್ಮೇಷನ್ ಬರುತ್ತೆ. ಸೊ ಹಾಗಾಗಿ ಕಮೆಂಟ್ ಮಾಡಿ ನಿಮಗೆ 28ನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ. ಹಾಗೆ 27ನೇ ಕಂತಿನ ಹಣ ನಾವೆಲ್ಲರಿಗೂ ಕೂಡ ಕ್ಲಿಯರ್ ಮಾಡಿದ್ದೀವಿ ಅಂದ್ಬಿಟ್ಟು ನಮಗೆ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿದೆ. ಸೊ ನೀವು ತಿಳಿಸಿ ನಿಮಗೆ 27ನೇ ಕಂತಿನ ಹಣ ಕೂಡ ಬಂದಿದೆ. ಅಕಸ್ಮಾತ್ ಯಾರಿಗೆಲ್ಲ 28ನೇ ಕಂತಿನ ಹಣ ಬಂದಿಲ್ಲ, ನಿಮಗೆ ಅಟ್ಲೀಸ್ಟ್ 27ನೇ ಕಂತಿನ ಹಣ ಏನಾದರೂ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಆ್ಯಕ್ಚುಲಿ 27ನೇ ಕಂತಿನ ಹಣ 3 ಜಿಲ್ಲೆಗೆ ತುಂಬ ತಡವಾಗಿ ಬಂದಿದೆ ಈ ಸತಿ. ಯಾವ್ಯಾವ ಜಿಲ್ಲೆಗೆ ಅಂದರೆ ದಕ್ಷಿಣ ಕನ್ನಡ ಆಗಿರ್ಬೋದು, ಬೆಳಗಾವಿ ಹಾಗೆ ಮಂಡ್ಯ, ಈ 3 ಜಿಲ್ಲೆಗಳಿಗೆ 27ನೇ ಕಂತಿನ ಹಣ ತುಂಬ ಲೇಟಾಗಿ ಜಮೆ ಆಗಿರೋದು. ಅಂದರೆ ಯಾವಾಗ 3ನೇ ಹಂತದ ಹಣ ರಿಲೀಸ್ ಮಾಡಿದ್ರು ನೋಡಿ, ಆವಾಗ 27ನೇ ಕಂತಿನ ಹಣ ಇವು 3 ಜಿಲ್ಲೆಗೆ ಬಂದಿರೋವಂಥದ್ದು. ಹಾಗೆ 28ನೇ ಕಂತಿನ ಹಣ ಬೇಗ ಯಾರಿಗೆಲ್ಲ ಬಂದಿದೆ ಅಪ್ಪ ಅಂತಂದರೆ ಯಾದಗಿರಿ ಹಾಗೆ
ಬಳ್ಳಾರಿ ಈ ಜಿಲ್ಲೆ ಅವ್ರಿಗೆ 28ನೇ ಕಂತಿನ ಹಣ ಬೇಗ ಬಂದಿದೆ. ಅಂದರೆ ಈ ಜಿಲ್ಲೆ ಅವ್ರಿಗೆ ಮಾತ್ರ ಬಂದಿದೆ ಅಂತಲ್ಲ, ರ್ಯಾಂಡಮ್ ಆಗಿ ಹಾಕೊಂತ ಹೋಗ್ತಾರೆ. ಬಟ್ ಅವ್ರಿಗೆ ಡೇಟಾ ಸಿಕ್ಕಿರೋ ಪ್ರಕಾರ ಈ ಜಿಲ್ಲೆಗಳಿಗೆ ಜಾಸ್ತಿ ಜನಕ್ಕೆ ಬಂದಿದೆ ಅಥವಾ ಈ ಜಿಲ್ಲೆಗಳಿಗೆ ಜಾಸ್ತಿ ಜನಕ್ಕೆ ಬಂದಿಲ್ಲ. ಸೊ ಈ ಥರ ಮಾಹಿತಿ ಸಿಗುವಂಥದ್ದು. ಸೊ ಹಾಗಾಗಿ ನಾನು ನಿಮಗೆ ಹೇಳಿದ್ದು. ಸೊ ಫೈನಲಿ ಕಮೆಂಟ್ ಮಾಡಿ, ನಿಮಗೆ 27ನೇ ಕಂತಿನ ಹಣ ನಿಮ್ಗೆ ಬಂತಾ ಅಥವಾ 28ನೇ ಕಂತಿನ ಹಣ ಬಂತಾ? ಸೊ ಜಿಲ್ಲೆ ಮೆನ್ಷನ್ ಮಾಡಿ. ಹಾಗೆ ಯಾರೆಲ್ಲ ಪಿಂಚಣಿ ಹಣ ತಗೋತಿದ್ದೀರಾ, ನನ್ನ ವಿಡಿಯೋ ನೋಡ್ತಿರೋರು, ನಿಮಗೂ ಕೂಡ ಈ ಥರ ನೋಟಿಸ್ ಬಂದಿದೆಯಾ? ಅಕಸ್ಮಾತ್ ಬಂದಿದೆ ಅಂದರೆ ದಯವಿಟ್ಟು ನಾನು ಹೇಳೋ ಹಾಗೆ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿ. ಈಗ ಯಾವುದೇ ರೀತಿ ನೀವು ನಿಜವಾಗ್ಲೂ ಫಲಾನುಭವಿಗಳಿದ್ದೀರಾ ಅಂತಂದರೆ ಖಂಡಿತ ನೀವು ಸಬ್ಮಿಟ್ ಮಾಡಿ, ನಿಮಗೆ ವೆರಿಫೈ ಮಾಡಿ ನೆಕ್ಸ್ಟ್ ತಿಂಗಳಿಂದ ಪಿಂಚಣಿ ಹಣ ಬರುತ್ತೆ. ಸೊ ಈ ತಿಂಗಳು ಹಾಗೆ ಮುಂದಿನ ತಿಂಗಳು ಕೂಡ ನಿಮಗೆ, ಅಂದರೆ ಈಗ ಮಾರ್ಚಲ್ಲಿ ಬಂದಿರಲಿಲ್ಲ, ಏಪ್ರಿಲಲ್ಲೂ ಕೂಡ ನಿಮಗೆ ಪಿಂಚಣಿ ಹಣ ಬರೋಲ್ಲ. ಯಾಕಂದರೆ ಈ ಪ್ರೋಸೆಸ್ ಎಲ್ಲ ಮುಗಿಯೋರ್ಗೂ ಕೂಡ ಅವ್ರ ಹಣ ಜಮೆ ಮಾಡಲ್ಲ. ಯಾಕಂದರೆ ಲಕ್ಷಾಂತರ ಜನ ಈ ಸರ್ಕಾರಕ್ಕೆ ಈ ಥರ ಮೋಸ ಮಾಡ್ತಿರೋದ್ರಿಂದ ಅವರು ಕೂಡ ಟೈಮ್ ತೊಗೊತಿದ್ದಾರೆ. ಸೊ ಈ ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ವೆರಿಫೈ ಮಾಡಿ, ಹೌದು ಇವ್ರು ನಿಜವಾಗ್ಲೂ ಅರ್ಹರಿದ್ದಾರೆ, ಇವ್ರಿಗೆ ನೆಸಿಟಿ ಇದೆ ಪಿಂಚಣಿ ಹಣ ಕೊಡೋಕ್ಕೆ, ಸೊ ಇವ್ರು ನಿಜ ಹೇಳ್ತಿದ್ದಾರೆ ಅಂಥವ್ರಿಗೆ ಮಾತ್ರ, ವೆರಿಫೈ ಮಾಡಿದವ್ರಿಗೆ ಮಾತ್ರ ಹಣ ಜಮೆ ಆಗೋದು ನೆಕ್ಸ್ಟ್ ಮಂತಿಂದ. ಸೊ ಹಾಗಾಗಿ ನೀವು ಡಾಕ್ಯುಮೆಂಟ್ನೆಲ್ಲ ಸಬ್ಮಿಟ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು, ವಿಡಿಯೋ ಇಷ್ಟ ಆಯಿತು. ಇದೇ ಥರ ವಿಡಿಯೋಸ್ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.